ಮನೆಯೊಳಗೆ ಪತ್ನಿ ಮಗುವನ್ನ ಕೂಡಿ ಹಾಕಿ ಪತಿ ಎಸ್ಕೇಪ್ ಆಗಿದ್ದಾನೆ. ಸುಮಾರು 3 ದಿನದಿಂದ ಪುಟ್ಟ ಕಂದ ಮತ್ತು ತಾಯಿ ಮನೆಯೊಳಗೆ ಲಾಕ್ ಆಗಿ ನರಳಾಡಿದ್ದಾರೆ. ಹಾಸನ ಬಡಾವಣೆ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪತ್ನಿಯನ್ನ ಕೂಡ ಹಾಕಿ ಮೊಹಮ್ಮದ್ ಉಮೇರ್ ಪರಾರಿಯಾಗಿದ್ದಾನೆ. ಪತ್ನಿ ಮತ್ತೆ ಮಗುವನ್ನು 10 ವರ್ಷದ ಹಿಂದೆ ನಿಧಾನ್ ನಾಜ್ ಈ ಮಹಿಳೆಯನ್ನ ಮದುವೆಯಾಗಿದ್ದ. ಆ ಬಳಿಕ ಬೇರೊಬ್ಬಳ ಜೊತೆ ಉಮೇರ್ಗೆ ಅಕ್ರಮ ಸಂಬಂಧ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದು ಪೋಷಕರು ಮಗಳನ್ನ ಮತ್ತೆ ಮಗುವನ್ನ ರಕ್ಷಿಸಿದ್ದಾರೆ. ಥರ್ಡ್ ಪರ್ಸನ್ ಇಂದ ನಮ್ಮ ರಿಲೇಷನ್ ಖಾಲಿ ಆಯಿತು. ನಾನು 1.5 ವರ್ಷದಿಂದ ಅದೇ ಹೇಳ್ಕೊಂಡಿದ್ದೆ. ಲಾಯರ್ ಎಲ್ಲ ಇಟ್ಟಿದ್ರು, ಅವರೆಲ್ಲ ಹೇಳಿ ನನಗೆ ಕಳಿಸಿದ್ರು. ಒಂದು ತಿಂಗಳಿನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಯಜಮಾನ್ರು ಹೇಳಿ ನನ್ನ ಮನೆಯಲ್ಲಿ, ನಮ್ಮ ಅಮ್ಮನ ಮನೆಯಲ್ಲಿ ಬಿಟ್ಟು ಬಂದಿದ್ರು. ನಮ್ಮ ಅಮ್ಮನ ಮನೆಯಲ್ಲಿ ಇದ್ದೆ ನಾನು. ಆಮೇಲೆ ಮತ್ತೆ ನನಗೆ 8 ತಿಂಗಳು ಇದ್ರೂ ಬಂದೇ ಇಲ್ಲ ಕಳ್ಕೊಳ್ಳೋಕ್ಕೆ. ಏನಕ್ಕೆ ಬಂದಿಲ್ಲ, ಏನಕ್ಕೆ ನನಗೆ ಬೇಡ ನೀನು ಅಂತ ಡಿವೋರ್ಸ್ ನೋಟಿಸ್ ಎಲ್ಲ ಕಳಿಸಿದ್ರು ಮನೆಗೆ. ಅದಕ್ಕೆ ನನ್ನ ಗಂಡ ಬೇಕು ಅಂತ ನಾನು ಮನೆಗೆ ಬಂದೆ. ಮನೆಗೆ ಬಂದು ನಾನು 15 ದಿವಸ ಎಲ್ಲ ಇಲ್ಲೇ ಇದ್ದೆ. ಸ್ವಲ್ಪ ಯಾರೋ ರೋಗಿ ಇದ್ದರು, ಅವ್ರಿಗೆ ನೋಡೋಕ್ಕೆ ಹೋಗಿದ್ದು. ಬರೀ ಅವ್ರು ನನಗೆ ಪ್ಲ್ಯಾನ್ ಮಾಡ್ತಿದ್ರು ಹೆಂಗೆ ಹೊರಗೆ ಹಾಕ್ಸೋಣ ಅಂತ. ನಾನು ಹೋದ ತಕ್ಷಣ ನನ್ನ ಮಗನ ಸ್ಕೂಲ್ ಬ್ಯಾಗ್ ಎಲ್ಲ ಹೊರಗೆ ಹಾಕಿ ನನಗೆ ಮೇನ್ ಡೋರೆಲ್ಲ ಲಾಕ್ ಮಾಡ್ಕೊಂಡ್ಬಿಟ್ಟು ಹೋಗಿಬಿಟ್ಟಿದ್ದಾರೆ. ನನ್ನ ರೂಮ್ ಎಲ್ಲ ಲಾಕ್ ಇದೆ. ಅನ್ನಪೂರ್ಣೇಶ್ ಅವರು ಇದ್ದಾರೆಲ್ಲ ಮ್ಯಾಮ್, ಅನ್ನಪೂರ್ಣೇಶ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು. ಇವತ್ತು ನನಗೇನು ನ್ಯಾಯ ಸಿಗ್ತಿರ್ಲಿಲ್ಲ, ಅವ್ರಿಗೋಸ್ಕರ ಇದೆಲ್ಲ ಆಗ್ತಿದೆ. ತುಂಬ ಸಪೋರ್ಟ್ ಮಾಡಿದ್ದು. ಊಟ ಎಲ್ಲ ಇರಲಿಲ್ಲ ನನಗೆ, ಊಟ ಇಲ್ಲಿಂದ ತಂದು ಕೊಡ್ತಿದ್ರು ಎಲ್ಲರೂ. ನಾನು 3 ದಿವಸದಿಂದ ಇದ್ದೀನಿ ಸರ್ ಇಲ್ಲಿ. ನಾನು ಫಸ್ಟು ಹೋಗಿ ಮಹಿಳಾ ಸ್ಟೇಷನ್ಗೆ ಕಂಪ್ಲೇಂಟು ಮಾಡಿದ್ದೆ. ಅವರು ಕಂಪ್ಲೇಂಟ್ ತೊಗೊಂಡಿರಲಿಲ್ಲ. ಏನಿದೆ ಅದು ನೋಡೋಣ ಅಂತ ಇದ್ರು. ಆಮೇಲೆ ಮತ್ತೆ ಬಂದು ಇವರು ಎಲ್ಲ ಇದು ಮಾಡಿದರು. ಎಲ್ಲರೂ ಬಂದರು ಸರ್. ನನಗೆ ಸರ್ ನ್ಯಾಯ ಸಿಗಬೇಕು, ನನ್ನ ಗಂಡ ನನಗೆ ಬೇಕು ಸರ್. ನಾನು ಓಡಾಡ್ತಿರೋದು ನನ್ನ ಗಂಡ ನನಗೆ ಬೇಕು ಅಂತಲೇ. ನನ್ನ ಮಗು ಇದ್ದಾನೆ, ಒಂದು ಚಿಕ್ಕ ಮಗು ಇದ್ದಾನೆ. ಅವನಿಗೋಸ್ಕರ ನಾನು ಎಲ್ಲ ಮಾಡ್ತಿರೋದಿದ್ದು. ನನ್ನ ಗಂಡ ಬೇಕು ಸರ್. ಅದಕ್ಕೆ ನಾನು ಇಷ್ಟು ಓಡಾಡ್ತಾ ಮಾಡ್ತಿರೋದು. 10 ವರ್ಷ ಆದ್ಮೇಲೆ ಚೆನ್ನಾಗೇ ನೋಡ್ಕೊಳ್ತಾ ಇದ್ದ. ನಾವು ಈ ಒಂದು ಮಾತೂ ಹೇಳ್ತಾ ಇರಲಿಲ್ಲ. ಆವಾಗ ಹಿಂಗೆ ಅಂತ ಏನು ಹೇಳ್ತಾರೆ, ಚೆನ್ನಾಗೇ ನೋಡ್ಕೊಳ್ತಾ ಇದ್ದ. ನಮಗೇನೋ ಇದು ಗೌರವ ಕೊಡ್ತಾ ಇದ್ದ. ಈಚೆಗೆ 2 ವರ್ಷದಿಂದ ಈ ಥರದ್ದು ಮಾಡ್ತಾ ಇರೋದು ಅವನು. ಅದು ಒಬ್ಳಿಗೆ ನೋಡ್ಕೊಂಡಿದ್ದಾಳೆ ಅವನು. ಹಂಗಾಗಿ ನಮಗೆ ಇದು ಮಾಡ್ತಾ ಇದ್ದಾರೆ, ನೀವೇ ಮಾಡಿದ್ದು, ನೀವೇ ಇದೆಲ್ಲ ಇದು ಮಾಡಿದ್ದು ಅಂತ. ನಾವು ಆ ಥರದ್ದು ಏನು ಮಾಡಿಲ್ಲ ಅಂತ ಕಣ್ಣಲ್ಲಿ ನೋಡಿ ಕಿವಿನಲ್ಲಿ ಕೇಳ್ಕೊಂಡು ಅದರದ್ದು ಮಾಡ್ತಾ ಇರೋದು. ಆ ಬಂದ ದಿವಸನೂ ಹಂಗೆ ಮಾಡ್ತಾ ಇದ್ದಾನೆ ಇವನು. ಅವ್ರಿಗೆ ಹೊರಗೆ ಕಳಿಸಿ, ಅವ್ರಿಗೆ ಒಳಗೆ ಕಳಿಸು, ನಮ್ಮ ಮನೆಗೆ ಬರ್ತೀನಿ. ಮನೆಯಲ್ಲಿ ಇರಲಿಲ್ಲ ಅವನು. ಏನು ಅತ್ತಿಕ್ಕೆ ಮಾಡ್ತಾ ಇದ್ದಾನೆ, ಏನು ಆ ಥರದ್ದು ಇದು ಹಿಂಸೆ ಕೊಡ್ತಾ ಇದ್ದಾನೆ ಗೊತ್ತಿಲ್ಲ ಸರ್ ನಮಗೆ. ಪಾಪು ಇದೆ ಒಂದು. ಅದು ಪಾಪುಗೇನೆ ಚೆನ್ನಾಗಿ ನೋಡ್ತಾ ಇದ್ದ, ಮಾತಾಡ್ತಾನೆ, ಫೋನ್ ಕೊಟ್ಟಿದ್ದಾನೆ, ಎಲ್ಲ ಚೆನ್ನಾಗಿದ್ದಾನೆ. ನಮ್ಮದು ಒಂದು ದಿವಸನೂ ಇವನು ಮನೆಗೆ ಬಂದು ಈ ಥರದ್ದು ಮಾಡ್ತಾ ಇಲ್ಲ. ನಂದು 2 ವರ್ಷದಿಂದ ಈ ಥರದ್ದು ಹಿಂಸೆ ಕೊಡ್ತಾ ಇರೋದು ಇವನು. ಒಂದು ದಿವಸನೂ ಬಂದಿಲ್ಲ, ಕೇಳಿಲ್ಲ ನಾವು. ಈಗ ಇದೆಲ್ಲ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಬಂದಿದ್ದೀವಿ ನಾವು ಇಲ್ಲಿ. ಸೊ ಆ ಮಹಿಳೆ ಈ ರೀತಿ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. 10 ವರ್ಷ ಆಗಿದೆ ಇವರ ಸಂಸಾರಕ್ಕೆ. ಒಂದು ಪುಟ್ಟ ಮಗು ಕೂಡ ಇದೆ. 10 ವರ್ಷದವರೆಗೂ ಎಲ್ಲನೂ ಚೆನ್ನಾಗೇ ಇತ್ತು. ಕಳೆದ 1-2 ವರ್ಷದಲ್ಲಿ ಈ ರೀತಿ ಸಮಸ್ಯೆ ಶುರುವಾಗಿದೆ. ಕೌಟುಂಬಿಕ ಕಲಹ ಇದೆ. ಬಹುಶಃ ಪತಿಗೆ ಅಕ್ರಮ ಸಂಬಂಧ ಇರಬಹುದು. ಹೀಗಾಗಿ ನಮ್ಮನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಾನು ನಿಮ್ಮ ಜೊತೆಗೆ ಜೀವನ ಮಾಡ್ತೀನಿ ಅಂತ ಹೇಳಿ ನಾನು ಬಂದಿದ್ದೆ. ನನ್ನನ್ನು ಹೊರಗೆ ಹಾಕೋದಕ್ಕೆ ನೋಡ್ತಾ ಇದ್ರು. ಟೈಮ್ ನೋಡಿ ನನ್ನ ಮಗುವನ್ನು ಮನೆಯೊಳಗೆ ಲಾಕ್ ಮಾಡಿ ಹೋಗಿದ್ದಾರೆ ಅಂತ ಮಹಿಳೆ ಕಣ್ಣೀರು ಹಾಕೊಂಡಿದ್ದಾರೆ.